ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡಬೇಕು ಅಂದ್ಕೊತಿದ್ದೀನಿ. ಹಾಗಾಗಿ ಮೈ ಫೇವ್ರೆಟ್ ಆಕ್ವಾ ಸಾಫ್ಟ್ ಮಾಯ್ಶ್ಚರೈಸರ್ನ ಫಸ್ಟ್ ಅಪ್ಲೈ ಮಾಡ್ತಿದ್ದೀನಿ. ಆ್ಯಂಡ್ ಕಲರ್ ಬಾರ್ದು ಪ್ರೈಮರನ್ನು ನೆಕ್ಸ್ಟ್ ತಗೋತಾ ಇದ್ದೀನಿ. ಸೊ ಇದು ಸ್ವಲ್ಪ ತೊಗೊಂಡು ಈವೆನಾಗಿ ಫೇಸ್ಗೆ ಸ್ಪ್ರೆಡ್ ಮಾಡ್ಕೊಂಡು NYX ಫೌಂಡೇಶನ್ನ ತೊಗೊಂಡು ನಾನು ಸ್ವಲ್ಪ ಬೆಳ್ಳಿಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ನನ್ನ ಸ್ಕಿನ್ಗೆ ಈವೆನಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೈಯಿಂದ ಸ್ಪ್ರೆಡ್ ಆಗೋಕ್ಕೆ ಸರಿಯಾಗಿ ಬರಲಿಲ್ಲ. ಹಾಗಾಗಿ ನಾನು ಮತ್ತೆ ಬ್ರಷನ್ನು ತೊಗೊಂಡೆ. ಆದರೆ ಇದು ಸ್ವಲ್ಪ ವೈಟಿಶ್ ಆಗಿ ಆಯಿತು. ಬಿಕಾಸ್ ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಮಾಡೋದ್ರಿಂದ ನಾನು ವೈಟಾಗಿ ತೊಗೊಂಡಿದ್ದೆ. ಸೊ ಸ್ವಲ್ಪ ವೈಟಿಶ್ ಆಗಿ ಅನ್ನಿಸ್ತು. ಬಟ್ ಫೈನಲ್ ಲುಕ್ಗೆ ಇದು ಸೆಟ್ ಆಯಿತು. ಆ್ಯಂಡ್ ನಾನೀಗ ಐಬ್ರೋ ಕಲರಿಂಗ್ ಸ್ವಲ್ಪ ಡಾರ್ಕಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ವೈಟ್ ಐ ಶ್ಯಾಡೋನ ತೊಗೊಂಡು ಫಸ್ಟ್ ಈವನ್ ಆಗಿ ನಾನು ಐಲಿಡ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ಪಿಂಕ್ ಐ ಶ್ಯಾಡೋನ ತೊಗೊಂಡು, ಸೊ ಇದು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಆಗಿರೋದ್ರಿಂದ ನಾನು ಎರಡು ಕಲರನ್ನು ಯೂಸ್ ಮಾಡಿ ಐ ಮೇಕಪ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಅದೇ ಪಿಂಕ್ ಕಲರನ್ನು ನಾನು ಕೆಳಗಡೆ ಐ ಕಾರ್ನರ್ಗೂ ಯೂಸ್ ಮಾಡಿದೆ. ಆ್ಯಂಡ್ ಇದು ಬಂದುಬಿಟ್ಟು ವೈಟ್ ಕಾಜಲ್. ಸೊ ಇದೇ ವೈಟ್ ಕಾಜಲಿಂದ ನಾನು ಐಲೈನರ್ ಕೂಡ ಮಾಡಿಕೊಂಡೆ. ನೆಕ್ಸ್ಟ್ ಮಸ್ಕರ ತೊಗೊಂಡು ಆ್ಯಂಡ್ ಪಿಂಕ್ ಕಲರ್ ನಾನು ಬ್ಲಷ್ನ ತೊಗೊಂಡೆ. ಆ್ಯಂಡ್ ಆಲ್ಸೋ ಹೈಲೈಟರು ಕೂಡ ಪಿಂಕ್ ಹೈಲೈಟರನ್ನ ತೊಗೊಂಡೆ. ಆ್ಯಂಡ್ ನಾನು ಲಿಪ್ಸ್ಟಿಕ್ ಕೈಯಿಂದ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೆ ಕಾರಣ ಏನಂದರೆ ಈವೆನ್ ಆಗಿ ಬರುತ್ತೆ ಅಂತ. ಸೊ ಇದು ಆಗಿತ್ತು ನನ್ನ ಫೈನಲ್ ಲುಕ್. ಸೊ ಈ ಫೈನಲ್ ಲುಕ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ಹೇಳಿ. ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಮೇಕಪ್ ಲುಕ್ ನನಗೆ ಬಂದ ಹಾಗೆ ನಾನು ಟ್ರೈ ಮಾಡಿದ್ದೀನಿ. ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಮೇಕಪ್ ಲುಕ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ಹೇಳಿ. ಸೊ ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.